ಆತರಿ ಸೈಕಲ್ ಬಿಡ್ರಿ ಬಿಡ್ಬೇಡ್ರಿ. ನಮ್ಮ ಮಾಲಿಂಗಪುರ ತಾಲೂಕಾ ಹೋರಾಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ನಮ್ಮ ತಾಲೂಕು ಹೋರಾಟ ಸಮಿತಿಯ ನಮ್ಮ ಹಿರಿಯರೇ ಸ್ನೇಹಿತರೆ, ಇವತ್ತಿನ ದಿವಸ ಸರ್ಕಾರ ಮೊದಲಿಗೆ ಬಿಜೆಪಿ ಸರ್ಕಾರ ಇದ್ದಾಗ ತಾಲೂಕಾ ಘೋಷಣೆ ಮಾಡೇ ತೀರ್ತೀವಿ. ನಮ್ಮ ಸರ್ಕಾರ ನಿರ್ಗಮಿಸುವಾಗ ತಾಲೂಕಾ ಘೋಷಣೆ ಮಾಡಿ ಹೋಗ್ತೀವಿ ಅಂತೇಳಿ ಬೊಮ್ಮಾಯಿ ಅವರು ಹೇಳಿದರು. ಆದರೆ ಅವ್ರ ಮಾತಿನಂತೆ ನಡೀಲಿಲ್ಲ. ಮುಂದೆ ಬರುವಂಥ ಸರ್ಕಾರ ನಮ್ಮ ಸರ್ಕಾರ ತಾಲೂಕಾನ ಮಾಡ್ತೈತೆ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರು ಸಹಿತ ವಿರೋಧ ಪಕ್ಷದ ನಾಯಕರಿದ್ದಾಗ ಮಾತು ಕೊಟ್ಟದಲ್ಲ. ಅದೇ ರೀತಿ ಸಿದ್ದು ಸೌದಿ ಅವರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದರು. ಮಾಲಿಂಗಪುರ ಮುಧೋಳ ತಾಲೂಕಿನಲ್ಲಿ ಬರುವಂಥ ಒಂದು ಊರ. ಈಗ 86 ಹಳ್ಳಿಗಳನ್ನು ಒಳಗೊಂಡಂಥ ಮುಧೋಳ ತಾಲೂಕು ಇದುವರೆಗೆ ಒಡೆದಿಲ್ಲ. ಮುಧೋಳ ತಾಲೂಕದಲ್ಲಿ ಯಾವುದೇ ತಾಲೂಕು ಆಗಿಲ್ಲ ವಿಂಗಡಣೆ. ಅದಕ್ಕೆ ನೀವು ಜಮಖಂಡಿಯಲ್ಲಿ 4 ತಾಲೂಕುಗಳಾಗ್ಯಾವ: ಲಂಕೈ, ಬನಟ್ಟಿ, ನೇತ್ರಾಳ, ಜಮಖಂಡಿ ಮತ್ತು ಸಾವಳಗಿ. ಆದರೆ ಮುಧೋಳ ತಾಲೂಕದಲ್ಲಿ ಯಾವುದೇ ತಾಲೂಕು ವಿಂಗಡಣೆ ಆಗಿಲ್ಲ. ಅದಕ್ಕಾಗಿ 86 ಹಳ್ಳಿಗಳನ್ನು ಒಳಗೊಂಡಂಥ ಈ ಮುಧೋಳದಲ್ಲಿ ಮಾಲಿಂಗಪುರನ್ನ ಕಳಗಳಿಯನ್ನು ಕೂಡಿಸಿಕೊಂಡು 1,56,000 ಜನಸಂಖ್ಯೆ ಒಳ್ಳದೈತಿ. ಅದಕ್ಕೆ ಕಳಗಳಿಯನ್ನು ಒಳಗೊಂಡ ಈ ಮಾಲಿಂಗಪುರನ ತಾಲೂಕು ಅಂತೇಳಿ ಘೋಷಣೆ ಮಾಡ್ಬೇಕಂತೇಳಿ ನಮ್ಮ ಒಂದು ಹೋರಾಟಗಾರರ ಬೇಡಿಕೆ ಅದ. ಇದು 35 ವರ್ಷಗಳ ನಿರಂತರ ಬೇಡಿಕೆ ಇದೆ. ನಮ್ಮ ಮಾಲಿಂಗಪುರ ತಾಲೂಕು ಆಗಲೇಬೇಕನ್ನುವಂಥ ಬೇಡಿಕೆ 35 ವರ್ಷಗಳಿಂದ ನಡೆದಿದ್ದು. ಇದಕ್ಕೆ ಯಾವುದೇ ಸರ್ಕಾರ ಇನ್ನುವರೆಗೆ ಸ್ಪಂದಿಸಿಲ್ಲ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಂಗ ಮಾಲಿಂಗಪುರನ ತಾಲೂಕು ಅಂತ ಘೋಷಣೆ ಮಾಡಬೇಕು. ಯಾಕಂದ್ರೆ ಅವ್ರು ವಿರೋಧ ಪಕ್ಷದ ನಾಯಕರಿದ್ದಾಗ ನಮ್ಮ ಸರ್ಕಾರ ಬಂತಂದ್ರೆ ನಾವು ತಾಲೂಕಾ ಘೋಷಣೆ ಮಾಡಿ ಮಾತು ಕೊಟ್ಟಾರ ನಮ್ಮ ಹೋರಾಟ ಸಮಿತಿಗೆ. ಹೇಳಿದಂತೆ ನಡೆದ ನಮ್ಮ ಮಾಲಿಂಗಪುರನ ತಾಲೂಕು ಅಂತ ಘೋಷಣೆ ಮಾಡ್ಬೇಕಂತ ಹೇಳಿ ಮಾಲಿಂಗಪುರ ತಾಲೂಕು ಹೋರಾಟ ಸಮಿತಿಯಿಂದ ಅವರಿಗೆ ವಿನಂತಿಪೂರ್ವಕವಾಗಿ ಕೇಳಿಕೊಳ್ತೀವಿ. ಒಂದು ವೇಳೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅವರ ಈ ಹೋರಾಟದ ಒಂದು ಉಗ್ರ ಹೋರಾಟ ತಡೆಯುವ ಹಾಗೆ ಮಾಡಬಾರ್ದು ಅಂತ ಹೇಳಿ ಅವರಿಗೆ ವಿನಂತಿಸಿಕೊಳ್ಳುತ್ತಾ ಬರುವ MP ಎಲೆಕ್ಷನ್ ಒಳಗ ನಾವು ಮಾಲಿಂಗಪುರ ತಾಲೂಕಾ ಘೋಷಣೆ ಮಾಡ್ಬೇಕಂತ ಹೇಳಿ ಹೋರಾಟ ಸಮಿತಿಯಿಂದ ಕಳಕಳಿ ವಿನಂತಿ. ಊರೈತಿ ಆದ್ರೂ ಕೂಡ ನಾವು ಮಾಡೋಕ ವಿಳಂಬ ಮಾಡಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನಮ್ಗೆ ಕೊಟ್ಟಾರೆ. ಆದ್ರೆ ಯಾರು ಕೂಡ ಭರವಸೆ ಕೊಟ್ಟ ನಂತರ ಅದ್ರ ಬಗ್ಗೆ ಮುಂದುವರಿಸಿ ಮಾಡದೇ ಇರೋದು ವಿಷಾದನೀಯ ಸಂಗತಿ. ಯಾಕಂದ್ರೆ ಮಾಲಿಂಗಪುರ ಎಲ್ಲ ರಂಗದಲ್ಲಿ ಕೂಡ ತಾಲೂಕು ಆಗಲು ಅತಿ ಯೋಗ್ಯ ಐತಿ. ಅಂತ ಒಂದು ಊರನ್ನ ಮಾಡದೇ ಇರೋದು ಈಗಿನ ಸರ್ಕಾರಕ್ಕೆ ಶೋಭೆ ತರುವಂಥ ಸಂಗತಿ ಅಲ್ಲ ಅಂತ ನಾನು ಹೇಳಬಯಸ್ತೇನೆ. ಮುಂದಿನ ನಿರ್ಮಾಣಗಳಲ್ಲಿ ನಮ್ಮ ಎಲ್ಲ ಮಾಲಿಂಗಪುರ ಸುತ್ತಮುತ್ತಲ ಹಳ್ಳಿಯ ಜನರು ಎಲ್ಲ ಇಲೆಕ್ಷನ್ಗಳು ಕೂಡ ಬಹಿಷ್ಕಾರ ಮಾಡಿ ಮತದಾನ ಬಹಿಷ್ಕಾರ ಮಾಡುವಂಥ ನಿರ್ಧಾರ ಕೈಗೊಳ್ಬೇಕಾಗತ್ತೆ. ಯಾಕಂದ್ರೆ ಮುಂಬರುವ ಎಲ್ಲ ಲೋಕಸಭಾ ಚುನಾವಣೆ ಆಗಲಿ ಮತ್ತು ಯಾವುದೇ ಜಡ್ಪಿ ಆಗಲಿ ಎಲ್ಲ ಒಂದು ಇಲೆಕ್ಷನ್ಗಳನ್ನ ಬಹಿಷ್ಕಾರ ಮಾಡಿ ಯಾವುದೇ ಒಂದು ರಾಜಕೀಯ ಪಕ್ಷಗಳು ನಡೆಸುವ ಸಭೆ ಸಮಾರಂಭಗಳಲ್ಲಿ ನಮ್ಮ ಒಂದು ತಾಲೂಕು ಹೋರಾಟಗಳಾಗಿ ಕಪ್ಪು ಪಟ್ಟಿಯನ್ನು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡುವಂಥ ನಿರ್ಧಾರ ಕೂಡ ಮಾಡಬೇಕಾದಂಥ ಸ್ಥಿತಿ ಇದೆ. ಆ ಕಾರಣ ಅತಿ ಶೀಘ್ರ ನಮ್ಮ ಬೇಡಿಕೆಯನ್ನ ಈ ಒಂದು ಲೋಕಸಭಾ ಚುನಾವಣೆಯ ಅಧಿಸೂಚನೆ ಘೋಷಣೆ ಆಗುವುದರಲ್ಲಿ ಸರ್ಕಾರ ಒಂದು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು, ನಮ್ಮ ಮನವಿಗೆ ಸ್ಪಂದಿಸಬೇಕಾಗಿದೆ. ಈ ಒಂದು ನಮ್ಮ ಅಹವಾಲನ್ನ ನಮಗೆ AG ಅವರು DSP ಅವರು ಇಲ್ಲಿ ಕಾಂಗ್ರೆಸ್ ನಾಯಕರು ಬಂದು ನಾವು ಮಾಡೇ ಒಂದು ಕೊಡ್ತೀವೋ ನಿಮಗೆ ತಾಲೂಕು ಅಂತೇಳಿ ಮಾಮೂಲು ಉಪವಾಸದಲ್ಲಿದ್ದಂಥ ನಮ್ಮ ಜನರಿಗೆ ಭರವಸೆ ಕೊಟ್ಟು ಹೋಗ್ಯಾರ. ಆದ್ರೆ ಇವತ್ತಿನ ತನಕ ಕೂಡ ಯಾವುದೇ ಒಂದು ಪೇಪರ್ ಮೂವ್ಮೆಂಟ್ ಬಗ್ಗೆ ಆಗಲಿ ಏನು ಮಾಡಿದ ಬಗ್ಗೆ ಆಗಲಿ ಮಾಹಿತಿ ಇಲ್ಲ. AG ಅವರು ಕೂಡ ಮತ್ತೊಮ್ಮೆ ನಾವು ಭೇಟಿ ಆಗಿದ್ದೀವಿ. ಅವರು ಈಗ ನಾನು ಒಬ್ಬರು ವಿಶೇಷಾಧಿಕಾರಿ ನೇಮಕ ಮಾಡಿ ನಿಮ್ಗೆ ಕೆಲಸ ಮಾಡಕ್ಕೆ ಹಾಸ್ತೀನಿ ಅನ್ನೋಂಥ ಮಾತು ಹೇಳಿದ್ರು. ನಂತರ ಮತ್ತೆ ಯಾವುದೇ ಉತ್ತರ ಬಂದಿಲ್ಲ. ಈ ತರ ಒಂದು ನಿರ್ಲಕ್ಷ್ಯವನ್ನು ತಾಳುವುದು ಹೋರಾಟಗಾರರಲ್ಲಿ ಮತ್ತಷ್ಟು ಶಿಟ್ಟನ್ನು ಉಗ್ರ ಹೋರಾಟಕ್ಕೆ ಅವರನ್ನು ಅಳವಡಿಸುವಂತ ಒಂದು ಸಮಸ್ಯೆ ಇತ್ಯರ್ಥಗೊಳಿಸುತ್ತಲ್ಲ ಆಗುದಿಲ್ಲ. ಆ ಕಾರಣಕ್ಕಾಗಿ ಈ ಸಮಸ್ಯೆಯನ್ನ ಬೇಗ ಸರ್ಕಾರ ಇತ್ಯರ್ಥಗೊಳಿಸಿ ನಮ್ಮ ಒಂದು ಈ ಹೋರಾಟವನ್ನ ಯಶಸ್ವಿಗೊಳಿಸಬೇಕು ಅಂತ ಅವರೆಲ್ಲ ನಾವು ಕೇಳ್ಕೊಳ್ತೀವಿ. ಇಲ್ಲ ಆದ್ರೆ ಯಾವುದೇ ಒಂದು ಹಾನಿ ಆತಂಕಗಳು ಆದರೂ ಕೂಡ ಸರ್ಕಾರ ಒಳಗಡೆ ಆಕತ್ತೆ. ಆ ಕಾರಣಕ್ಕೆ ಶೀಘ್ರ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ಅವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ.